ನಮಸ್ಕಾರ ವೀಕ್ಷಕರೇ, RLJ ನ್ಯೂಸ್ 24x7ಗೆ ಸ್ವಾಗತ. ನಾನು ಪಲ್ಲವಿ. ಗೋಕಾಕ ತಾಲೂಕಿನ ಜ್ಞಾನಮಂದಿರ ಆಧ್ಯಾತ್ಮ ಕೇಂದ್ರ ಶ್ರೀ ಕೂಡಲ ಸಂಗಮೇಶ್ವರ ಸುಕ್ಷೇತ್ರ ಗೋಕಾಕದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ BC ಟ್ರಸ್ಟ್, ಗೋಕಾಕ ಮಧ್ಯವರ್ಜನ ವ್ಯವಸ್ಥಾಪನಾ ಸಮಿತಿ ಗೋಕಾಕ್ ಇವರ ಸಂಯುಕ್ತ ಆಶ್ರಯದಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬೆಳ್ತಂಗಡಿ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬೆಳಗಾವಿ ಜಿಲ್ಲೆ, 2 ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು ನಗರಸಭೆಗೆ ಗೋಕಾಕ್ ಇವರ ಮಾರ್ಗದರ್ಶನದೊಂದಿಗೆ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ, ಗೋಕಾಕ್ ಪ್ರಗತಿ ಬಂಧು ಸ್ವಸಹಾಯ ಸಂಘ ಒಕ್ಕೂಟ, ಗೋಕಾಕ್ ತಾಲೂಕು ನವಜೀವನ ಸಮಿತಿ ಮತ್ತು ಸಂಘ ಸಂಸ್ಥೆಗಳು ಹಾಗೂ ದಾನಿಗಳ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತ ಮತ್ತು ಸಂಶೋಧನಾ ಕೇಂದ್ರ ಲಾಯ್ಲಾ ಉಜಿರೆ ವಿಸ್ತರಣಾ ಕಾರ್ಯಕ್ರಮ ಅಂಗವಾಗಿ 1882ನೇ ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭದ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಲಾಯಿತು. ಶ್ರೀಮತಿ ಸುವರ್ಣ ತಾಯಿಯವರು ಶಿಬಿರಾರ್ಥಿಗಳಿಗೆ ಉದ್ದೇಶಿಸಿ ಮಾತನಾಡಿ, ಧರ್ಮಸ್ಥಳ ಸಂಸ್ಥೆ ಯಾರಿಗೂ ಬೇಡವಾದಂತಹ ವ್ಯಕ್ತಿ, ಗೌರವ ಇಲ್ಲದಂತಹ ವ್ಯಕ್ತಿಯ ಕುಟುಂಬಕ್ಕೆ, ಸಮಾಜಕ್ಕೆ ಬೇಡುವಂತೆ ವ್ಯಕ್ತಿಯನ್ನು 8 ದಿನಗಳ ಕಾಲ ಶಿಬಿರದಲ್ಲಿ 75 ಶಿಬಿರಾರ್ಥಿಗಳನ್ನು ಮದ್ಯ ಮುಕ್ತ, ವ್ಯಸನ ಮುಕ್ತ, ದುಶ್ಚಟ ಮುಕ್ತವಾಗಿ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪುನರ್ಜನ್ಮ ನೀಡಿದಂತಹ ಮಂಜುನಾಥ ಸ್ವಾಮಿಯನ್ನು ಮನೆ ದೇವರನ್ನ ನಂಬಿಕೊಂಡ ಭಕ್ತಿಯಿಂದ ಸತಿಪತಿಗಳು ಒಳ್ಳೆ ಜೀವನವನ್ನ ಮಾಡಲು ಆಶೀರ್ವದಿಸಿದರು. ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಮಲ್ಲಯ್ಯ ಮಹಾಸ್ವಾಮಿಗಳು ಶಿಬಿರಾರ್ಥಿಗಳಿಗೆ ವಂಚಿಸಿ ಯಾರಿಗೂ ಬೇಡವಾದ ಕಲ್ಲು ಶಿಲೆಯಾಗಿದೆ, ಬೇಡವಾದ ಮುಳ್ಳು ಹೂವಾಗಿದೆ, ಯಾರಿಗೂ ಬೇಡವಾದ ವ್ಯಕ್ತಿ ಇವತ್ತು ಧರ್ಮಸ್ಥಳ ಮಧ್ಯವರ್ಜನ ಶಿಬಿರವನ್ನ ಸೇರಿ ಮದ್ಯಪಾನ ಮುಕ್ತನಾಗಿ ಮಾಡಿ ಮರಳಿ ತಾಯಿಯ ಮಡಿಲಿಗೆ ಹಾಗೆ ಹೆಂಡತಿಯವರೊಂದಿಗೆ ಕುಟುಂಬದೊಂದಿಗೆ ಗೌರವದಿಂದ ಬದುಕುವ ವ್ಯಕ್ತಿಯನ್ನ ಮಾಡುವ ಶಕ್ತಿ ಮಂಜುನಾಥ ಸ್ವಾಮಿಗೆ ಇದೆ ಅಂತ ನವಜೀವನಕ್ಕೆ ಕಾಲಿಡುವ ಎಲ್ಲಾ ಶಿಬಿರಾರ್ಥಿಗಳಿಗೆ ಶುಭ ಹಾರೈಸಿದ್ರು. ಶ್ರೀ ಡಾಕ್ಟರ್ ಮೋಹನ್ ಭೋಸ್ಲೆ ತಹಶೀಲ್ದಾರ್ ಗೋಕಾಕ್ ಧರ್ಮಸ್ಥಳ ಸಂಸ್ಥೆಯ ಕಾರ್ಯಕ್ರಮಗಳನ್ನು ಶ್ಲಾಘಿಸಿದ್ರು. ಶಿಬಿರಾರ್ಥಿಗಳಿಗೆ ಶುಭವನ್ನ ಕೂಡ ಕೋರಿದ್ರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಶ್ರೀ ನರಸಿಂಹಗುರು ಪೂಜಾರಿ ಅಧ್ಯಕ್ಷರು, ಮಧ್ಯವರ್ಜನ ಶಿಬಿರ ಶ್ರೀ ಸೋಮಶೇಖರ್ ಮಗದಮ್ಮ, ಶ್ರೀ HR ಲವಕುಮಾರ್, ಜಿಲ್ಲಾ ನಿರ್ದೇಶಕರು ಶ್ರೀ ನಾಗಲಿಂಗ ಪೋತೆದಾರ, ಶ್ರೀ DK ಬಡಿಗೇರ್ ಯೋಜನಾಧಿಕಾರಿಗಳು, ಶ್ರೀ ತಿಮ್ಮೇಶ್ ಶಿವರಾಧಿಕಾರಿಗಳು, ನಾಗೇಂದ್ರ ಪ್ರಾದೇಶಿಕ ವಿಭಾಗದ ಯೋಜನಾಧಿಕಾರಿಗಳು, ಶ್ರೀ ಭಾಸ್ಕರ್ ಎನ್ ಕಾರ್ಯಕರ್ತರು, ಸದಸ್ಯರು, ಪದಾಧಿಕಾರಿಗಳು ಉಪಸ್ಥಿತಿಯೊಂದಿಗೆ ಮಧ್ಯವರ್ಜನ ಶಿಬಿರ ಸಮಾರೋಪ ಸಮಾರಂಭ ಯಶಸ್ವಿಯಾಗಿ ಮಾಡಲಾಯಿತು. RLJ ನ್ಯೂಸ್ ರಿಪೋರ್ಟರ್ ಮಲ್ಲಪ್ಪ ಗೌಡರ್. ನನ್ನ ಕುಡಿತದ ಜೀವನದಲ್ಲಿ ನಿನಗೆ ನಿಮಗೆ ನೋವು ಕೊಟ್ಟಿದ್ದಲ್ಲಿ, ನಮ್ಮ ಮಕ್ಕಳ ಮನಸ್ಸಿಗೆ ನೋವಾಗಿದ್ದಲ್ಲಿ ಅದಕ್ಕೆ ನೀನು ನಿನ್ನನ್ನು ಅರ್ಥೈಸಿಕೊಂಡು ಸರ್ವ ರೀತಿಯಲ್ಲಿಯೂ ಪ್ರೋತ್ಸಾಹಿಸುತ್ತೇನೆ. ಸರಿ, ಈರುಳ್ಳಿಗೆ ರೇಟ್ ಜಾಸ್ತಿ ಇದಾಗಿತ್ತು RLJ ನ್ಯೂಸ್ 24x7.
ನಮಸ್ತೆ.